ದಲಿತ ಸಮಾಜಕ್ಕೆ ಅನ್ಯಾಯವಾದರೆ ಖಂಡಿಸುವ ಮೂಲಕ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಹೊಸದಾಗಿ ಅಖಿಲ ಕರ್ನಾಟಕ ಅಹಿಂದ್ ಸಂಘಟನೆ ಹುಟ್ಟುಹಾಕಲಾಗಿದೆ ಎಂದು ಸಂಘಟನೆಯ ಅಧ್ಯಕ್ಷ ದ್ಯಾಮಣ್ಣ ಬೋವಿವಡ್ಡರ್ ಹೇಳಿದರು. ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಧಾರ್ಮಿಕ, ರಾಜಕೀಯ, ಕೋಮು ವಿಷಯ ಹೊರತಾದ ಸಂಘಟನೆ ಇದಾಗಿದೆ. ಸ್ವಾರ್ಥರಹಿತ, ಸಮಾಜಮುಖಿ ಚಟುವಟಿಕೆ ಹಮ್ಮಿಕೊಂಡು ಸಾಮಾಜಿಕ ನ್ಯಾಯ ಒದಗಿಸುವ ಉದ್ದೇಶ ಹೊಂದಲಾಗಿದೆ. ಎಲ್ಲಾ ವರ್ಗದವರ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವುದು ಸಂಘಟನೆಯ ಧ್ಯೇಯ ಎಂದರು. ಸಂಘಟನೆಯ ಜಿಲ್ಲಾ ಪ್ರಧಾನ ಸಂಚಾಲಕ ಕೇಬಲ್ ನಾಗೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಸಂಘಟನೆ ಬಲಗೊಳಿಸಿ ರಾಜ್ಯ ಮಟ್ಟದವರೆಗೆ ಸಂಘಟನೆ ವಿಸ್ತರಿಸಲಾಗುತ್ತಿದೆ. ಮುಂದಿನ 2 ತಿಂಗಳೊಳಗೆ ತಾಲೂಕಾ ಸಂಘಟನೆ ಪದಾಧಿಕಾರಿಗಳನ್ನು ರಚಿಸಿಕೊಂಡು ಸಂಘದ ಕಾರ್ಯಚಟುವಟಿಕೆ ಪ್ರಾರಂಭಿಸಲಾಗುತ್ತದೆ. ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಇಚ್ಛೆ ಇದ್ದವರು ಸಂಘಟನೆಗೆ ಮುಕ್ತವಾಗಿ ಸ್ವಾಗತಿಸುತ್ತೇವೆ ಎಂದರು. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಎಚ್ ದೇಶಳ್ಳಿ ಮಾತನಾಡಿ, ಗ್ರಾಮೀಣ ಮಟ್ಟದಿಂದ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲಾ ಸಮುದಾಯದವರನ್ನು ಸೇರಿಕೊಂಡು ಸಂಘಟನೆ ರೂಪಿಸಲಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಪ್ರಮುಖರಾದ ರೋಹಿಣಿ ದೀಕ್ಷಿತ್ ಕೊಪ್ಪಳ, ರಾಜ್ಯ ಉಪಾಧ್ಯಕ್ಷ ನಾಗರಾಜ್ ಯಾಮಕೆ, ಪ್ರಮುಖರಾದ ಸುನೀತಾ ಶೆಟ್ಟಮನವರ್, ಉಮೇಶ್ ಶಿರಾಲಿ, ಎಂಡಿ ಗೌಸ್, ಅಬ್ದುಲ್ ಕರೀಂ ಖಾನ್, ಎಡ್ವಿನ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಒಳ್ಳೆಯ ಒಂದು ವಿಚಾರಕ್ಕೆ ನಾವು ಅಣಿಯಾಗಿ ಒಂದು ರೂಪರೇಷಣೆ ಮಾಡಬೇಕು. ಇವತ್ತು ಈ ಪತ್ರಿಕಾಗೋಷ್ಠಿಯ ಒಂದು ಅಜೆಂಡಾ ಅಂತಂದರೆ ನಮ್ಮ ಒಂದು ಸಂಘಟನೆಯ ದೇಶ, ನಮ್ಮ ಸಂಘಟನೆಯಲ್ಲಿ ಅಹಿಂದ ಕರ್ನಾಟಕ ದಲಿತ ಹಿಂದೂ ಅಲ್ಪಸಂಖ್ಯಾತರ ಸಂಘಟನೆ ಯಾವುದೇ ಇರ್ಬೋದು, ನಮ್ಮ ಒಂದು ಸಂಘಟನೆಯ ಇದರಲ್ಲಿ ಬರುವಂಥ ಒಂದು ಆ ಒಂದು ಸಮಾಜಕ್ಕೆ ಯಾವುದೊಂದು ಅನ್ಯಾಯ ಆದರೆ ನಾವು ಅದನ್ನು ಹೋರಾಟದ ರೂಪದಲ್ಲಿ ನಾವು ಅದನ್ನು ಖಂಡಿಸ್ತೇವೆ. ಜಿಲ್ಲಾ ಒಂದು ಸಂಘಟನೆಗೆ ಇವತ್ತಿನ ದಿನ ಜಿಲ್ಲೆಯಲ್ಲಿ ಉತ್ಸುಕರು ಮತ್ತು ಆಸಕ್ತರು, ನಮ್ಮೊಂದು ಅಹಿಂದ ಸಂಘಟನೆಗೆ ಬಯಸುವವರು, ನಾವು ಕೆಲವೊಂದು 2-3 ಜನ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಕೊಡ್ತೇವೆ. ನೀವು ಅದನ್ನು ವಿಶೇಷವಾಗಿ ಅದನ್ನು ಹಾಕಬೇಕಾಗ್ತದೆ. ಇದರಿಂದ ಅವರು ಸಂಘಟನೆಯಲ್ಲಿ ಬಂದಾಗ ಸಂಘಟನೆಯ ಒಂದು ದೇಶ ಮತ್ತು ನಮ್ಮ ಒಂದು ನಿಯಮದ ಅನುಸಾರ ನಮ್ಮ ಒಂದು ಬದ್ಧತೆಗೆ ಅವರು ಒಪ್ಪಿಕೊಂಡ ನಂತರ ನಾವು ಅವರಿಗೆ ನಮ್ಮ ಒಂದು ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.